ಅಪ್ಸೆಟ್ ಏನಾದ್ರು ಬರುತ್ತಾ ಇವತ್ತಿನ ಮ್ಯಾಚಲ್ಲಿ ನಾನು ಕ್ಲೋಸ್ ಕಾಂಟೆಸ್ಟ್ನ ಸ್ವಲ್ಪ ಮಟ್ಟಿಗೆ ಲಾಸ್ಟ್ ಮ್ಯಾಚ್ ತೀರಾ ಒಂದು ಸೈಡ್ ಆಗಿತ್ತು. ಈ ಮ್ಯಾಚ್ ಅಟ್ಲೀಸ್ಟ್ ನಾನು ಸ್ವಲ್ಪ ಮಟ್ಟಿಗೆ ಒಂದು ರೇಂಜಿಗೆ ಕ್ಲೋಸು, ಫುಲ್ಲು ಅತಿ ಕ್ಲೋಸ್ ಅಲ್ಲ, ಒಂದು ರೇಂಜಿಗೆ ಕ್ಲೋಸ್ ಬರ್ಬೋದು ಜಿಂಬಾಬ್ವೆಯವರು ಅಂತ ಅನ್ಕೊಂತ ಇದ್ದೀನಿ. ಒಂದು ಬಿಲೀಫ್ ಫ್ಯಾಕ್ಟರ್ನ ಇಟ್ಕೊಂತ ಇದ್ದೀನಿ. ಹೌದು, ಲಾಸ್ಟ್ ಮ್ಯಾಚ್ ಇವತ್ತು ಒಂಥರ ಮಾಡಬೇಕು ಅಂತ ಮಾಡಿದಾರಂತ ವಿಡಿಯೋ ಅಷ್ಟೇನೆ. ಯಾಕೆಂತಂದರೆ ಸ್ವಲ್ಪ ಜನ ನೋಡೋರು ಇರ್ತೀರಾ ಈ ಮ್ಯಾಚ್, ಯಾಕಂದರೆ ಇದೊಂದು ಸೀರೀಸು ಫುಲ್ ಫ್ಲೆಜ್ ಡಿ ನಾನು ಹೇಳ್ಬಿಟ್ಟಿದ್ದೀನಿ ಇದು ಒಂದು ಸೈಡ್ ಆಗೋಗ್ಬಿಡುತ್ತೆ ಅಂತ. 3 ಮ್ಯಾಚ್ನೂ ಕೂಡ ಇಂಡಿಯಾನೇ ಗೆಲ್ಲುತ್ತೆ ಅಂತ ಹೇಳಿದ್ರಿ. ಬಟ್ ಈ ಮ್ಯಾಚ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಹರಾರೆ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ ಆಗ್ತಾ ಇರುವಂಥ ಮ್ಯಾಚು. ಲಾಸ್ಟ್ ಮ್ಯಾಚ್ ಕೂಡ ಇದೇ ಮೇಲೆ ಹಾಕಿದ್ದು. ಸೊ ಅದರಿಂದ ಜಿಂಬಾಬ್ವೆಯವರು ಅವರ ಹೋಮಲ್ಲೇ ಈ ಥರ ಅಜೀಬಾಗಿ ಸೋತಿರೋದನ್ನ ನೋಡ್ತು ಅಂದರೆ ಅವರಿಗೆ ಒಂದು ಸ್ವಲ್ಪ ಅಜೀಬಾಗಿರುತ್ತೆ. ಏನು ಗುರು ಈ ಥರ ಅಜೀಬಾಗಿ ಸೋತಾಗ್ಬಿಟ್ವಲ್ಲ ನಾವು, ತೀರಾ ಒಂದು ಸೈಡ್ ಮಾಡ್ಕೊಂಡ್ಬಿಟ್ವಲ್ಲ ನಾವು ಅಂತ. ಸೊ ಅವ್ರಿಗೂ ಒಂದು ಸ್ವಲ್ಪ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಆ ಥರ ತೊಗೊಂಡೋಗ್ಬೇಕು ಮ್ಯಾಚ್ನ ಅನ್ನೋದು. ಗೆಲ್ಲೋದು ಬಿಡೋದು ಸೆಕೆಂಡ್ರಿ ಗುರು. ಆ ಥರ ತೊಗೊಂಡೋಯ್ತು ಅಂದರೆ ಒಳ್ಳೆ ಮಜಾ ಇರೋದು. ನೋಡಿ ಐರ್ಲೆಂಡ್ ಯಾವ ಥರ ಆಡಿದ್ರು ಅಂತ ಅವರ ಹೋಮಲ್ಲಿ. ಸೊ ಆ ಥರ ಎಕ್ಸ್ಪೆಕ್ಟೇಷನ್ ಇದೆ ಇವತ್ತಿನ ಮ್ಯಾಚು. ಜಿಂಬಾಬ್ವೆ ಸ್ವಲ್ಪ ಮಟ್ಟಿಗೆ ಆ ಥರ ತೊಗೊಂಡೋಗ್ತಾರೆ, ಸ್ವಲ್ಪ ಬುಡಕ್ಕೆ ಬರ್ಸ್ಬೋದು ಇಂಡಿಯಾಗೆ ಅಂತ ಅನ್ಕೊಂಡಿದ್ದೀನಿ. ಸೊ ಲಾಸ್ಟ್ ಮ್ಯಾಚ್ ನೋಡಿದ್ರಲ್ಲಪ್ಪ, ಎಲ್ಲರೂ ಬೇರೆ ಪಿಚ್ಚಲ್ಲೇ ಬ್ಯಾಟಿಂಗ್ ಆಡಿದ್ರೆ ಕಾಣಿಸಿದ್ರೆ, ವೈಭವ್ ಸೂರ್ಯವಂಶಿ ಮಾತ್ರ ಬೇರೆ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡಿದ್ರೆ ಕಾಣಿಸ್ತಿತ್ತು. ಸೊ ಇಲ್ಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ಸ್ ಗೊತ್ತಿರೋದೇ. ಲಾಸ್ಟ್ ಮ್ಯಾಚ್ ಹೇಳಿದಿನಲ್ಲ, ಎಷ್ಟು ಮ್ಯಾಚ್ ಗೆದ್ದಿದ್ದಾರೆ, ಎಷ್ಟು ಮ್ಯಾಚ್ ಬ್ಯಾಟಿಂಗ್ ಫಸ್ಟ್ ಆಡೋರು ಗೆದ್ದಿದ್ದಾರೆ, ಎಷ್ಟು ಮ್ಯಾಚ್ ಬ್ಯಾಟಿಂಗ್ ಸೆಕೆಂಡ್ ಆಡೋರು ಗೆದ್ದಿದ್ದಾರೆ. ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಇಲ್ಲಿ ಅಡ್ವಾಂಟೇಜ್ ಖಂಡಿತ ಇದೆ. 40 ಮ್ಯಾಚ್ ಅರೌಂಡ್ ಬ್ಯಾಟಿಂಗ್ ಫಸ್ಟ್ ಆಡೋರು ಗೆದ್ದಿದ್ದಾರೆ, 35 ಮ್ಯಾಚ್ ಅರೌಂಡ್ ಬ್ಯಾಟಿಂಗ್ ಸೆಕೆಂಡ್ ಆಡೋರು ಗೆದ್ದಿದ್ದಾರೆ. ನಾವು ಲಾಸ್ಟ್ ಮ್ಯಾಚ್ ಚೇಸ್ ಮಾಡಿ ಗೆದ್ವಿ. ಇನ್ಫ್ಯಾಕ್ಟ್ ಅವ್ರು ಕೊಟ್ಟಂತ ಸ್ಕೋರ್ ನೋಡ್ತು ಅಂದರೆ ಬ್ಯಾಟಿಂಗ್ ಫಸ್ಟ್ ಆದರೂ ಅಷ್ಟೇ, ಬ್ಯಾಟಿಂಗ್ ಸೆಕೆಂಡ್ ಆಡೋರು ಅಷ್ಟೇ, ಏನು ಮ್ಯಾಟ್ರೇ ಆಗೋದಿಲ್ಲ. 125 ಎಲ್ಲ ಸ್ಕೋರ್ ಆಗೋರು. ಇಂಡಿಯಾ ಮೇಲೆ ಆಡಬೇಕು ಅಂದರೆ ಅಟ್ಲೀಸ್ಟ್ ಒಂದು 115 ಆದ್ರೂ ಇರಲೇಬೇಕು. ಆನ್ ಬೋರ್ಡ್ ಇತ್ತು ಅಂದರೆ ಒಂದು ರೇಂಜಿಗೆ ಪ್ರೆಷರ್ಗೆ ತೊಗೊಂಡ್ಬರ್ಬೋದು, ಒಂದು ರೇಂಜಿಗೆ ಹೇಳ್ತಾ ಇರೋದು. ಸೊ ಇಲ್ಲಿ 170 ಹೊಡಿಲೇಬೇಕು. ಇಂಡಿಯಾ ಮೇಲೆ ಆಡ್ತಾ ಇದ್ದಾರೆ ಅಂತಾರೆ, ಪ್ರೆಷರಿಗೆ ಸ್ವಲ್ಪ ಮಟ್ಟಿಗೆ ತಗೊಂಡ್ಬರ್ಬೇಕು ಅಂದ್ರೆ 115 ಆಗಲ್ಲ, 170 ಇರಲೇಬೇಕು ಆನ್ ಬೋರ್ಡ್. ಇನ್ ಕೇಸ್ ಅಂದ್ರೆ ಜಿಂಬಾಬ್ವೆ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಅಷ್ಟು ಹೊಡಿಲೇಬೇಕು. ಇಲ್ಲ ಅಂತಂದ್ರೆ ಇಂಡಿಯಾಗಿರುವಂಥ ಬಲಿಷ್ಠ ಬ್ಯಾಟಿಂಗ್ ಯೂನಿಟ್ ನೋಡ್ತು ಅಂತಂದ್ರೆ ಖಂಡಿತ ಸಿಗದಾಕ್ಬಿಡ್ತಾರೆ ಹಂಗೇನೆ ಅಲ್ಲಿ. ಏನ್ ಗುರು ಇವಾಗ ರೊಚ್ಕೆದ್ ಬಿಟ್ಟಿದ್ಯಾ, ಲಾಸ್ಟ್ ಸೀರೀಸ್ ಅದೆಲ್ಲ ಸೀರೀಸ್ ಎಲ್ಲ ಎಲ್ಲೋ ಬೈತಾ ಇದೆ. ಇಲ್ಲ ಸೀರೀಸ್ ಹಂಗಿದ್ಯಾ ಅಷ್ಟೇ. ಜಿಂಬಾಬ್ವೆ ಅವ್ರ ಮೇಲೆ ಆಡೋದಕ್ಕೂ ಸೌತ್ ಆಫ್ರಿಕಾದವ್ರ ಮೇಲೆ ಆಡೋದಕ್ಕೂ ಡಿಫ್ರೆನ್ಸ್ ಇರೋದಿಲ್ವಾ? ಸೊ ಜಿಂಬಾಬ್ವೆ ಅಂತ ಬಂದಾಗ ಅಸಿಮೆಟ್ರಿಕ್ ಬೌಂಡ್ರೀಸ್ ಏನಿಲ್ಲ, ಸಿಮೆಟ್ರಿಕ್ ಬೌಂಡ್ರೀಸ್ ಇಂಡಿಯನ್ ಕಂಡೀಷನ್ಸ್ ತರನೇ ಆಲ್ಮೋಸ್ಟ್ ಸಿಮಿಲರ್ ಕಂಡೀಷನ್ಸ್ ಇರೋದು. ಸೊ ಅದರಿಂದ ಡಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಅವ್ರ ಬೆನೆಟ್ ಆಗಿರಲಿ, ಮ್ಯಾಚ್ ಆಗಿರಲಿ, ಜೊತೆಗೆ ಸಿಕಂದರ್ ರಾಜಾ ಆಗಿರಲಿ, ಲಾಸ್ಟ್ ಮ್ಯಾಚ್ ಎಲ್ಲ ಕಂಪ್ಲೀಟ್ಲಿ ಫೈಲ್ ಆಗೋದು, ಕಂಪ್ಲೀಟ್ ಟಾಪ್ 4 ಫೈಲ್ಯೂರ್ ಆಗೋಗ್ಬಿಟ್ರು. ಕರಣ್ ಆಗಿರಲಿ. ಸೊ ಇವತ್ತು ಅವ್ರು ಕ್ಲಿಕ್ ಆಗಬೇಕಾಗಿದೆ. ಒಂದು ಮ್ಯಾಚಿಗೆ ಅವರೆಲ್ಲ ಕೂರ್ಸೋದಿಲ್ಲ. ಖಂಡಿತ ಈ ಮ್ಯಾಚ್ನು ಕೂಡ ಅದೇ ಲೆವೆನ್ ಆಡಿಸ್ಬೋದು ಅಂತ ಅನ್ಕೊಂಡಿದ್ದೀನಿ ಜಿಂಬಾಬ್ವೆ ಅವರು. ಅಂಡ್ ಇಂಡಿಯಾದವ್ರು ಏನು ಚೇಂಜಸ್ ಮಾಡುವಂಥ ಅಗತ್ಯತೆ ಏನಿಲ್ಲ. ನೆಕ್ಸ್ಟ್ ಮ್ಯಾಚಿಗೆ ಬೇಕಾದ್ರೆ ಚೇಂಜಸ್ ಮಾಡ್ಕೊಳ್ಳಿ ಸೀರೀಸ್ನ ಸೀಲ್ ಡೌನ್ ಮಾಡಾದ್ಮೇಲೆ. ಸೊ ಈ ಮ್ಯಾಚು ಲಾಸ್ಟ್ ಮ್ಯಾಚ್ ಏನು ಲೆವೆನ್ನ ಮೇಂಟೈನ್ ಮಾಡಿದ್ರು ಅದೇ ಲೆವೆನ್ನ ಮೇಂಟೈನ್ ಮಾಡಲಿ. ಇನ್ನೇನು ಇಂಜುರಿ ಕನ್ಸರ್ನ್ಸ್ ಎಲ್ಲ ಏನು ಇಲ್ಲ. ಸೊ ಏನು ಜಾಸ್ತಿ ಹೇಳೋದಿಲ್ಲ ಗುರು ಈ ಮ್ಯಾಚ್ದು. ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಆಗಿರುತ್ತೆ. ಇಂಡಿಯಾ ಗೆಲ್ಲುತ್ತೆ ಅಂತ ಅನ್ನಿಸಿದೆ. ಬಟ್ ಮ್ಯಾಚ್ ಸ್ವಲ್ಪ ಹೋಗ್ಬೋದು, ಬುಡಕ್ಕೆ ಹೋಗ್ಬೋದು, ಸ್ವಲ್ಪ ಕ್ಯೂರಿಯಾಸಿಟಿ, ಇಂಟೆನ್ಸಿಟಿ ಕ್ರಿಯೇಟ್ ಮಾಡ್ಬೋದು ಜಿಂಬಾಬ್ವೆ ಅವರು ಅಂತ ಅನ್ಕೊಂತ ಇದ್ದೀನಿ ಅಷ್ಟೇ ನಾನು. ಸಿಕಂದರ್ ರಾಜಾ ಏನೋ 50-50 ಇದೆ ಅಂತ ಎಲ್ಲ ಹೇಳ್ಬಿಟ್ಟಿದ್ರು ಸೀರೀಸ್ ಸ್ಟಾರ್ಟ್ ಆಗಿ ನಾವು ಮುಂಚೆ. ಇವಾಗ ನೋಡಿದ್ರೆ ಫಸ್ಟ್ ಮ್ಯಾಚ್ ಹಂಗೆ ಕಾಲೆತ್ಕೊಂಡ್ಬಿಟ್ರು, ಅಷ್ಟು ವರ್ಷಾಗಿ ಕಾಲೆತ್ಕೊಂಡ್ಬಿಟ್ರು. 50-50 ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ಕಾನ್ಫಿಡೆನ್ಸ್ ಬಂದಿತ್ತು ಅವ್ರಿಗೆ, ಐರ್ಲೆಂಡ್ ಮೇಲೆ ನಾವು ಸೋತು ಇಂಗ್ಲೆಂಡ್ ಮೇಲೆ ವೈಟ್ ವಾಶ್ ಮಾಡಿಸ್ಕೊಂಡ ನಂತರ ಸಿಕ್ಕಾಪಟ್ಟೆ ಕಾನ್ಫಿಡೆನ್ಸ್ ಬಂದಿತ್ತು. ಅದಕ್ಕೋಸ್ಕರ 50-50 ಅಂತ ಹೇಳಿದ್ರು. ಒಂದ್ ವೇಳೆ ನಾವೇನಾದ್ರು ಆ 2 ಸೀರೀಸ್ನ ಹೊಡೆದಿತ್ತು ಅಂತಂದ್ರೆ ಅವ್ರು 50-50 ಅಂತ ಹೇಳ್ತಾನೆ ಇರಲಿಲ್ಲ, ಪಕ್ಕ ಹೇಳ್ತಿರ್ಲಿಲ್ಲ. ಸೊ ಕಾನ್ಫಿಡೆನ್ಸ್ ಹೈ ಆನ್ ಆಗಿತ್ತು ಸಿಕಂದರ್ ರಾಜಾ ಅವ್ರು. ನೋಡೋಣ, ಲಾಸ್ಟ್ ಮ್ಯಾಚ್ ಆಕ್ಚುಲಿ ಫೇಲ್ ಆದ್ರು ಟಾಪ್ 4. ಸೊ ಈ ಮ್ಯಾಚ್ ಅವರು ಕಾಂಟ್ರಿಬ್ಯೂಟ್ ಮಾಡಲಿ. ಟಾಪ್ 4 ಫೇಲ್ ಆಗಿನೂ ಕೂಡ 125ನ ಹೊಡೆದ್ರು ಅವರ ಬರ್ಲ್ ಆಗಿರಲಿ, ಜೊತೆಗೆ ಆಬ್ವಿಯಸ್ಲಿ ಆಗಿರಲಿ. ಸೊ ಅವರು ಚಿಕ್ಕ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟರು. ಸೊ ಹೋಪ್ಫುಲಿ ಇವತ್ತು ನಾನು ಅವರ ಟಾಪ್ ಆರ್ಡರ್ ಕ್ಲಿಕ್ ಆಗೋದು ನಾನು ಎಕ್ಸ್ಪೆಕ್ಟ್ ಮಾಡಿ ಆಗಬೇಕು ಗುರು. ಸುಮ್ಮನೆ ಅಲ್ಲಿ ಒನ್ ಸೈಡ್ ಆಗಬಾರ್ದು ಮ್ಯಾಚು, ಮಜಾ ಬರೋ ಥರ ಆಗಬೇಕು ಮ್ಯಾಚು. ನೋಡಿ ಐರ್ಲೆಂಡ್ ಸೀರೀಸ್ ಎಷ್ಟು ಜನ ನೋಡಿದ್ರಿ ಅಂತ. ಲಾಸ್ಟ್ ಮ್ಯಾಚ್ ನೋಡಿ ಎಷ್ಟು ಜನ ನೋಡಿದ್ರ ನನ್ನ ವಿಡಿಯೋ, ಪೋಸ್ಟ್ ಮ್ಯಾಚ್ ವಿಡಿಯೋ 15,000 ಜನ ನೋಡಿದ್ರ. ಅದೇ ಐರ್ಲೆಂಡ್ ಸೀರೀಸ್ ನೋಡ್ತವ್ರೆ 35,000 40,000 ಜನ ನೋಡಿದ್ರ ಅಲ್ಲಿ. ಸೊ ಇದು ಮಜಾ ಆ್ಯಕ್ಚುಲಿ. ಇಲ್ಲಿ ಯಾರು ನೋಡ್ತಾರೆ ಅಲ್ಲಿ? ನನ್ನ ವಿಡಿಯೋನೂ ನೋಡಲ್ಲ ಅಲ್ಲಿ, ಪ್ರಿವ್ಯೂ ನೋಡಲ್ಲ, ಪೋಸ್ಟ್ ಮ್ಯಾಚ್ ವಿಡಿಯೋ ನೋಡಲ್ಲ, ಏನು ನೋಡಲ್ಲ ಅಲ್ಲಿ. 1 ಸೈಡ್ ಮ್ಯಾಚ್ ಆಯಿತು ಅಂತಂದರೆ ನೋಡಿ, ಇಂಡಿಯಾ ಸೋತಾಗ ಬಂದ್ಬಿಟ್ಟು ನನ್ನ ವಿಡಿಯೋ ನೋಡ್ತಾ ಇದ್ರಿ ಜಾಸ್ತಿ, ಇಂಡಿಯಾ ಗೆದ್ದಾಗ ನನ್ನ ವಿಡಿಯೋ ನೋಡ್ತಾ ಇಲ್ಲ ಅಲ್ಲಿ. ಸೊ ಇದೇ ತೋರಿಸ್ತಾ ಇದೆ, ಮಜಾ ಬರ್ತಾ ಇಲ್ಲ ಅಲ್ಲಿ, ಏನು ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ. ಸೊ ಈ ಮ್ಯಾಚ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಒಂದು ಕ್ಲೋಸ್ ಕಾಂಟೆಸ್ಟ್ನ. ಜಿಂಬಾಬ್ವೆ ಅವರು ಕಮ್ ಬ್ಯಾಕ್ ಮಾಡ್ತಾರೆ, ಬಟ್ ಸೋಲ್ತಾರೆ ಈ ಮ್ಯಾಚ್ನ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.